ಹಾಗೆ ಅವಳು ನಿಮ್ ನಂಬಿಕೆ ಪ್ರೀತಿನ ಬೆಳೆಸ್ಕೊಳ್ಳೋದಕ್ಕೆ ನಿಮ್ಮನ್ನ ಗೆಲ್ಸಿದ್ಲು. ಪ್ರಿಯಾ ಹೇಳ್ತಿರೋದು ಸರಿ ಅಂತ ಅನ್ನಿಸ್ತಿಲ್ವಾ? ಹೌದು ಕಣೋ, ನಾವ್ ಈ ತರ ಯೋಚನೆ ಮಾಡ್ಲಿಲ್ವಲ್ಲ. ನಮಗ್ ಬುದ್ಧಿನೇ ಇಲ್ವಲ್ಲ ಅತ್ತೆ. ಎಷ್ಟು ಬೇಗ ಅವಳ ನಾಟಕಕ್ಕೆ ಮರಳಾಗ್ಬಿಟ್ವಿ. ಹೌದು, ಅವಳು ಬೀಸೋ ಬಲೆಗೆ ನಾವು ಬೀಳ್ಬಾರ್ದು. ಅವಳು ನಮ್ಮನ್ನ ಹೊಲ್ಸ್ಕೊಳಕ್ ಎಷ್ಟೇ ನಾಟಕ ಆಡಿದ್ರು ನಾವು ಸೋಲ್ಬಾರ್ದು. ಅಬ್ಬಬ್ಬಬ್ಬ, ಅವಳು ಇಷ್ಟೇ ಕಿಲಾಡಿ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಇನ್ ಮುಂದೆ ಅವಳು ಕಿಲಾಡಿತನ ನಮ್ ಮುಂದೆ ನಡೆಯಲ್ಲ. ಆ ಸೇವಂತಿನ ಮಣ್ಣು ತಿನ್ನೋ ಹಾಗೆ ಮಾಡ್ಬೇಕು, ಮಾಡೇ ಮಾಡ್ತೀನಿ. ಅಲ್ಲ ಅತ್ತೆ, ಮನೆಯಿಂದ ಹೊರಟಾಗ ಸೇವಂತಿ ಅರ್ಜುನ್ ದೂರ ಆಗೋ ತರ ಏನಾದ್ರೂ ಒಂದ್ ಮಾಡ್ತೀನಿ ಅಂತ ಹೇಳಿದ್ರಿ. ಎಲ್ ಮಾಡೋದು? ನಮ್ಮ ಅತ್ತೆ ಕಣ್ಣು ನಮ್ಮೇಲೆ ಇದೆಯಲ್ಲ. ಆದ್ರೂ ಬಿಡಲ್ಲ, ನಾನ್ ಮಾಡೇ ಮಾಡ್ತೀನಿ. ಅತ್ತೆ, ನನ್ನನ್ ಕೇಳಿದ್ರೆ ನೀವಿವಾಗ ಸುಮ್ನಿರೋದೇ ವಾಸಿ. ಇದನ್ನೆಲ್ಲ ನೀವು ಕರ್ಣ, ಅಜ್ಜಿ, ಅರ್ಜುನ್ ಇಲ್ದಿರೋವಾಗ ಮಾಡಿದ್ರೇನೆ ಸರಿ. ಯಾಕೆ? ಅವ್ರಿದ್ದಾಗ ನೀವು ಸೇವಂತಿ ಮನ್ಸಲ್ಲಿ ನಮ್ಮ ಆಲೋಚನೆ ಬಿತ್ತೋದು ಕಷ್ಟ. ಅವ್ರ 3 ಜನನು ಅವಳ ಪರವಾಗಿ ನಿಂತ್ಕೊಂಡು ಮಾತಾಡ್ಬಿಡ್ತಾರೆ. ಆವಾಗ ಎಲ್ಲ ಹಾಳಾಗ್ ಹೋಗುತ್ತೆ. ಹಾ, ಅದು ನಿಜಾನೇ. ನಾಳೆನೋ ನಾಡಿದ್ದು ಆ ಸೇವಂತಿನ ದೇವಸ್ಥಾನ ಕರ್ಕೊಂಡ್ ಬಂದು ನನ್ನ ಆಟನ ಮುಗಿಸ್ತೀನಿ. ನೋಡ್ತಾ ಇರು. ಇವತ್ತಿನ ದಿನ ಎಷ್ಟು ಖುಷಿಯಾಗಿತ್ತು ಅಲ್ವಾ? ದಿನ ಕಳೆದಿದ್ದೇ ಗೊತ್ತಾಗ್ಲಿಲ್ಲ. ಹೌದು, ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನಮ್ಗಳ ಮಧ್ಯೆ ಇಷ್ಟು ಒಗ್ಗಟ್ಟಿರುತ್ತೆ ಅಂತ. ಸೇವಂತಿನ ಮನೆ ಕರ್ಕೊಂಡು ಬರ್ಬೇಕಾದ್ರೆ ಇವರೆಲ್ಲ ಎಲ್ಲಿ ಮತ್ತೆ ಜಗಳ ಶುರು ಮಾಡ್ಬಿಡ್ತಾರೋ ಅಂತ ನನಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಯಾರು ಜಗಳ ಆಡಲ್ಲ ಅರ್ಜುನ್. ಇನ್ಮೇಲೆ ಅತ್ತಿಗೆಗೆ ಎಳ್ಳಷ್ಟು ನೋವಾಗಲ್ಲ. ಆದ್ರೆ ನಿಮ್ಮಿಂದ ನನಗೆ ಬೆಟ್ಟದಷ್ಟು ನೋವಾಗಿದೆ ಗೊತ್ತಾ? ಯಾಕೆ ಮಾವ? ನಾವೇನ್ ಮಾಡಿದ್ವಿ? ಏನ್ ಮಾಡಿದ್ರ? ಕರ್ಣ ಅಂತ ಹೆಸರಿಟ್ಕೊಂಡು ಮಾತಕ್ಕೆ ತಪ್ಪಿದ್ಯಾ? ನಾನು ಇವನು ಅರ್ಜುನ್ ಅಂತ ಹೆಸರಿಟ್ಕೊಂಡು ನನ್ನ ಎದೆಗೆ ಬಾಣ ಬಿಟ್ಟ. ಮಾವ, ನಾನೇನ್ ಮಾಡ್ದೆ? ಅಲ್ಲೋ, ನಾವು ಟಾಸ್ಕ್ ಅಲ್ಲಿ ಗೆದ್ದಿರೋದಕ್ಕೆ ಪಾರ್ಟಿ ಕೊಡ್ತೀನಿ ನಿಂತಿದ್ಯಲ್ಲ, ಎಲ್ಲಪ್ಪ? ಅಜ್ಜಿ ಆಗ್ಲೇ ವಾರ್ನ್ ಮಾಡಿದ್ರಲ್ಲ ಬೇಡ ಅಂತ. ದೊಡ್ಡ 1,000 ಹೇಳ್ತಾರೆ, ಹಾಗಂತ ನಾವು ಸಣ್ಣವರು ನಮ್ ಖುಷಿಗೆ ಹೊಗೆ ಹಾಕಕ್ಕಾಗುತ್ತಾ? ಮಾವ, ನಿಮ್ ಮಾತು ಕೇಳ್ಕೊಂಡು ನಾವೇನಾದ್ರೂ ಮನೆಯಿಂದ ಹೊರಗಡೆ ಕಾಲಿಟ್ರೆ ಅಜ್ಜಿ ನಮಗ್ ಹೊಗೆ ಹಾಕೋದಂತೂ ಗ್ಯಾರಂಟಿ. ಎಕ್ಸಾಕ್ಟ್ಲಿ. ಲೋ, ಆಚೆ ಹೋಗೋಣ ಅಂತ ಯಾರು ಹೇಳಿದ್ದು? ಲೇ, ಗುಂಡು ತುಂಡು ಎಲ್ಲ ತಂದು ಟೆರೆಸ್ ಮೇಲೆ ಪಾರ್ಟಿ ಮಾಡೋಣ. ಹಬ್ಬದ ದಿನ ಮನೇಲಿ ಪಾರ್ಟಿ ಮಾಡೋದಾ? ಪೂಜೆಗೆ ಮುಂಚೆ ಮಾಡಿದ್ರೆ ತಪ್ಪು. ಪೂಜೆನೂ ಆಯ್ತು, ದೇವಸ್ಥಾನದ ಊಟನೂ ಆಯ್ತು, ಸಂಕ್ರಾಂತಿ ಸೂರ್ಯ ಮುಳುಗ್ತಾನೂ ಬಂದ, ಪಾರ್ಟಿ ಮಾಡಿದ್ರೆ ತಪ್ಪೇನು? ಬೇಡ ಮಾವ, ಸೇವಂತಿಗೆ ಇದೆಲ್ಲ ಇಷ್ಟ ಆಗಲ್ಲ, ಬೈತಾಳೆ. ಲೋ, ಸೇವಂತಿನ ಕರೆದ್ರೆ ಬೈತಾಳೆ. ಇದು ಬಾಯ್ಸ್ ಪಾರ್ಟಿ ಕಣಪ್ಪ. ನಾನು ಹಾಗಲ್ಲ ಹೇಳಿದ್ದು. ಸೇವಂತಿಗೆ ಈ ತರ ಪಾರ್ಟಿ ಗೀಟಿ ಎಲ್ಲ ಮಾಡಿದ್ರೆ ಇಷ್ಟ ಆಗಲ್ಲ. ಅದ್ರಲ್ಲೂ ಮನೇಲೆ ಅಂತ ಹೇಳಿದ್ರೆ ಸಿಟ್ಟು ಮಾಡ್ಕೋತಾಳೆ ಅಷ್ಟೇ. ಹೇಳಿದ್ರೆ ತಾನೆ ಸಿಟ್ಟು? ನೀನ್ ಮುಚ್ಚಿಟ್ಟು ಕಾಪಾಡು ಗುಟ್ಟು. ಏನು? ನಾನು ಸೇವಂತಿ ಹತ್ರ ಮುಚ್ಚಿಡದ? ಚಿನ್ನ, ತಪ್ಪಿಲ್ಲ ಕಣ. ಕದ್ದು ಮುಚ್ಚಿ ಕುಡಿಯೋದ್ರಲ್ಲಿ ಒಂಥರ ಮಜಾ ಇದೆ ಗೊತ್ತಾ? ಅಕಸ್ಮಾತ್ ಗೊತ್ತಾಯ್ತು ಅಂತ ತಿಳ್ಕೊಳಪ್ಪ, ತಪ್ಪಾಯ್ತು ಅಂತ ಕಾಲಿಟ್ಕೊಬಿಡು. ನಾನು ಯಶೋಧ ಹತ್ರ ಹಂಗೆ ಕಣ ಮಾಡೋದು. ನೀವು ಕಾಲಿಟ್ಕೊಳ್ತೀರಾ? ಇಲ್ದೆ ಹೋದ್ರೆ ಅದೇ ಕಾಲಿಂದ ಕಚಪಚ ಅಂತ ತುಳ್ಬಿಡ್ತು ಕಣ. ನಕ್ಕಿ ಸಾಕು, ಪಾರ್ಟಿ ಓಕೆನಾ? ಓಕೆ, ಆದ್ರೆ ಇವ್ರ ಕಣ್ ತಪ್ಸಿ ನಾವು ಸೆಲೆಬ್ರೇಟ್ ಮಾಡೋದು ಹೇಗೆ? ಅರ್ಜುನ, ತಾಲೇನೆ ಕೆಡಿಸ್ಕೋಬೇಡ. ನಾನೆಲ್ಲ ಪ್ರಿಪೇರ್ ಮಾಡಿ ರೆಡಿ ಮಾಡ್ಬಿಟ್ಟಿದೀನಿ. ನೀವಾ? ಹೌದು ಅಳಿಮಯ್ಯ, ಇವತ್ತು ಟಾಸ್ಕ್ ಅಲ್ಲಿ ಬಂದಿರೋ ದುಡ್ಡಲ್ಲಿ ಎಲ್ಲ ರೆಡಿ ಮಾಡ್ಬಿಟ್ಟಿದೀನಿ. ಇವತ್ತೆಲ್ಲ ನಮ್ದೇ ಹವಾ. ಎಣ್ಣೆ ನಮ್ದು, ಊಟ ನಮ್ದು. ಯೋ, ಹೆಂಗೆ? ಓ, ಇದಕ್ಕ ನೀವು ಕರ್ಕೊಂಡ್ ಬಂದಿದ್ದು? ನಾನ್ ಪಾರ್ಟಿಗೆಲ್ಲ ಇಲ್ಲ. ಲೋ, ನೀ ಶುರು ಹಚ್ಕೊಂಡ್ಯಾ? ಪಾರ್ಟಿ ಮಾಡೋದಕ್ಕೆ ಏನಪ್ಪ ಬಾಧೆ ನಿನ್ಗೆ? ಯಾವ ಖುಷಿಗೆ ಪಾರ್ಟಿ ಮಾಡ್ಬೇಕು? ನಮ್ ಶತ್ರು ಎಲ್ರ ಮುಂದೆ ಹೀರೋಯಿನ್ ಆಗ್ತಿದ್ದಾಳ, ಅದಕ್ಕ. ಅವನ್ ಬರ್ತಾನ್ ಬಿಡ.
ನಾನಿಲ್ವಾ ಸುಮ್ನಿರಿ, ನನಗ್ ಮೂಡಿಲ್ಲ. ಸುಮ್ನೆ ನನ್ ತಲೆ ಕೆಡ್ಸ್ಬೇಡಿ, ನಾನು ಹೋಗ್ತೀನಿ. ಸುಮ್ನೆ ಇದ್ರೆ ಸರಿ, ನೀನು ನಮ್ ಜೊತೆ ಬರ್ತಾ ಇದೀಯಾ ಅಷ್ಟೇ. ಅಲ್ಲ ಮಾವ, ನೋಡೋ ನೀನೇನು ಮಾತಾಡಂಗೆ ಇಲ್ಲ ಕಣೋ, ಅಲ್ಲ ಬೆಲ್ಲ ಏನು ಇಲ್ಲ. ಬರಲ್ಲ ಅಂದ್ರೆ ಎತ್ತಾಕೊಂಡು ಹೋಗೋದಷ್ಟೇ, ಏನಂತೀರೋ? ಆದ್ರೂ ಅಜ್ಜಿ ಕೈಲಿ ಸಿಕ್ಕಾಕೊಂಡ್ರೆ ಒದೆ ಗ್ಯಾರಂಟಿ. ಅದ್ಕೆಗೂ ಪಾರ್ಟಿ ಗೀಟಿ ಎಲ್ಲ ಇಷ್ಟ ಇಲ್ಲ. ಆದ್ರೂ ಪಾರ್ಟಿ ಮಾಡ್ಲೇಬೇಕಾ? ಬೇಕು ಬೇಕು ಬೇಕು. ಸರಿ, ಓಕೆ, ಮಾಡೋಣ. ಆದ್ರೆ ಇವತ್ ಬೇಡ, ನಾಳೆ ಮಾಡೋಣ. ಕಟ ಈ ಮನೇಲಿ ನೀವಾದ್ರೂ ನನ್ನ ಫೀಲಿಂಗ್ಸ್ ಅರ್ಥ ಮಾಡ್ಕೊಂಡಿದ್ದೀರಾದ್ರೆ ನೀವು ಅರ್ಥ ಮಾಡ್ಕೊಂಡಿಲ್ವಲ್ಲೋ. ಇಡೀ ದಿನ ನನ್ನ ಹೆಂಡತಿ ಜೊತೆ ನೊಂದು ಬೆಂದು ಜೀವನ ಸಾಕಾಗೋಗಿದೆ. ಈ ಜೀವನ ಸ್ವಲ್ಪ ನಾನು ತಣ್ಣಗೆ ಮಾಡ್ಕೊಳ್ಳಲ್ಲ ಅಂದ್ರೆ ನಿರಾಸೆ ಮಾಡ್ಬಿಟ್ರಲ್ರು. ನಾವಿಬ್ರು ಅಷ್ಟು ಆಸೆಯಿಂದ ನಿಮ್ಮಗಳ ಜೊತೆ ಪಾರ್ಟಿ ಮಾಡೋಣ ಅಂತ ಎಲ್ಲ ಅರೇಂಜ್ ಮಾಡಿದೀವಿ. 10,000 ರೂಪಾಯಿ ಖರ್ಚು ಮಾಡಿದೀನಿ ಗೊತ್ತಾ. ನಮ್ ಪ್ರೀತಿ ವಿಶ್ವಾಸಕ್ಕೆ ಬೆಲೆನೇ ಇಲ್ವಾ? ಅಲ್ಲ ಮಾವ, ಆಯ್ತು ಬಿಡ್ರಪ್ಪ, ದೊಡ್ಡವ್ರ ಮಾತಿಗೆ ಬೆಲೆನೇ ಇಲ್ಲ. ರಾಘವ, ನಮ್ಮ ಹಣೆ ಬರ ಇಷ್ಟೇ ಕಣ, ಬಾ ಹೋಗೋಣ. ನಡಿಯಪ್ಪ, ಇದ್ಯಾಕೆ ಸುಮ್ನೆ? ಅಯ್ಯೋ, ಸರಿ ಸರಿ, ಪಾರ್ಟಿ ಮಾಡೋಣ. ನಿಜಾನಾ? 100%. 100%. ಬಾರೋ, ಬಾರೋ, ಬಾರೋ. ಏನ್ ಖುಷಿ ನೋಡಿ. ಅಯ್ಯಲ್ಲೋ, ಫಸ್ಟ್ ರೌಂಡ್ಗೆ ಚೇರ್ಸ್ ಹೇಳಿದಾಯ್ತು, ಪ್ರತಿ ರೌಂಡ್ಗೂ ಚೇರ್ಸ್ ಮಾಡ್ತಿರಲ್ಲೋ. ಮಾವ, ಪ್ರತಿ ರೌಂಡಲ್ಲೂ ಚೇರ್ಸ್ ಮಾಡಿ ನಾವ್ ಎಷ್ಟು ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸ್ತಾನೆ ಒಗ್ಗಟ್ಟು. ಮಾಡೇನಿ ಚೇರ್ಸ್. ಈ ಮನೆ ಒಗ್ಗಟ್ಟಿಗೆ ಏಯ್, ಮುಂದಕ್ಕೆ ಹೇಳೋ. ಮುಂದಕ್ಕೆ ಏನು ಉಳ್ದಿಲ್ಲ, ಎಲ್ಲ ಮುಗ್ದೋಯ್ತು. ಏಯ್, ಎಲ್ಲೋ ಮುಗಿದಿದೆ ಪೆಕರ. ಇಲ್ಲೇ ಇದೆಯಲ್ಲೋ, ಕುಡಿ 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 ರಾಜ, ಕುಡಿ, ಚೂರ್ ಕುಡಿ, ಚೂರ್ ಕುಡಿ. ಹಾ, ಹಂಗೆ. ಅಯ್ಯ, ಆಗಿದ್ದೆಲ್ಲ ನೆನ್ಸ್ಕೊಂಡ್ರೆ ಎದೆ ಬುರಿತಿದೆ ನನಗೆ. ಅಯ್ಯಲ್ಲೇ, ಕುಡ್ದಾಗ ಉರಿಯೋದು ಹೊಟ್ಟೆ ಕಡೋ, ಎದೆಯಲ್ಲ.